ಫಸ್ಟ್ ಬಿ ಎ ಸೆಕೆಂಡ್ ಸೆಮಿಸ್ಟರ್ದು ಸಿಲಬಸ್ ಏನಿದೆ ಡಿಗ್ರಿ ಅವ್ರಿಗೆ ವಾಯುಗುಣಶಾಸ್ತ್ರ ಮತ್ತು ಸಾಗರಶಾಸ್ತ್ರ, ಕ್ಲೈಮೆಟಾಲಜಿ ಆ್ಯಂಡ್ ಓಷಿಯಾನೋಗ್ರಫಿ ಇದರದ್ದು ಈಗ ಈ ಸೆಮಿಸ್ಟರ್ ಎಕ್ಸಾಮ್ಗೆ ಇರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ 2 ಮಾರ್ಕ್ಸ್ ಕ್ವಶನ್ ಮತ್ತು 5 ಮಾರ್ಕ್ಸ್ 10 ಮಾರ್ಕ್ಸ್ ಕ್ವಶನ್ಗಳನ್ನು ಇಲ್ಲಿ ಕಂಪ್ಲೀಟ್ ಸಿಲಬಸ್ಸಲ್ಲಿ ಬರುವಂಥ ಮುಖ್ಯ ಪ್ರಶ್ನೆಗಳು ಅಂತ ನಾನಿಲ್ಲಿ ಹಾಕಿರೋವಂಥದ್ದು. ಇದರಲ್ಲಿ ಮೊದಲನೇದಾಗಿ ವಾಯುಗುಣಶಾಸ್ತ್ರ, ಇದರಿಂದ ಒಂದಷ್ಟು ಪ್ರಶ್ನೆಗಳು ಬರುತ್ತೆ. ನೆಕ್ಸ್ಟ್ ಸಾಗರಶಾಸ್ತ್ರ, ಓಷಿಯಾನೋಗ್ರಫಿಯಿಂದ ಒಂದಷ್ಟು ಪ್ರಶ್ನೆಗಳು ಬರುತ್ತೆ. ಅದರಲ್ಲಿ ಪ್ರಮುಖ ಪ್ರಶ್ನೆಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ಹಾಕಿದ್ದೀನಿ. ಆಲ್ಮೋಸ್ಟ್ ಇದರಲ್ಲೇ ನಿಮಗೆ ಕವರ್ ಆಗೋವಂಥದ್ದು ಎಕ್ಸಾಮ್ಗೆ. ಫಸ್ಟ್ ಕ್ವಶನ್, ವಾಯುಮಂಡಲ ಎಂದರೇನು ವಿಸ್ತೃತವಾಗಿ ಬರೆಯಿರಿ ಅಂತ ಕೇಳಿದ್ದಾರೆ 2 ಮಾರ್ಕ್ಸ್ಗೆ. ಇದರಲ್ಲಿ ವಾಯುಮಂಡಲ ಅಂದರೆ ಭೂಮಿಯ ಹೊರಮೈಯನ್ನು ಸುತ್ತುವರಿದಿರುವಂಥ ಅನಿಲದ ರಾಶಿ, ಇಷ್ಟೇ ಉತ್ತರ. ಭೂಮಿಯ ಹೊರಮೈಯನ್ನು ಸುತ್ತುವರಿದಿರುವಂತಹ ಅನಿಲದ ರಾಶಿ. ಈ ಅನಿಲದ ರಾಶಿಯಲ್ಲಿ ತೇಲುವಂತಹ ದ್ರವವಸ್ತು, ಘನವಸ್ತು ಹಾಗೆಯೇ ಅತಿ ಸೂಕ್ಷ್ಮ ಕಣಗಳನ್ನು ಒಳಗೊಂಡಿರುತ್ತೆ. ಇದು ಇನ್ನೊಂಚೂರು ಹೆಚ್ಚು ಬರೆಯುವಂಥದ್ದು. ಭೂಮಿಯ ಹೊರಮೈಯನ್ನು ಹೊದಿಕೆಯಂತೆ ಸುತ್ತುವರೆದಿರುತ್ತೆ ಅನಿಲದ ರಾಶಿ. ಹಾಗೆಯೇ ಈ ಅನಿಲದ ರಾಶಿ ಘನವಸ್ತು, ದ್ರವವಸ್ತು ಮತ್ತು ಸೂಕ್ಷ್ಮ ಕಣಗಳನ್ನು ಹೊಂದಿರುತ್ತೆ ಅಂತ 2 ಮಾರ್ಕ್ಸ್ಗೆ ಬರೆಯುವಂಥದ್ದು. ಇನ್ನೊಂಚೂರು ನೀವು ಎಕ್ಸ್ಟ್ರಾ ಬರಿತೀರ ಅನ್ನೋದಾದರೆ ಇದನ್ನು ಇಂಗ್ಲೀಷ್ನಲ್ಲಿ ಅಟ್ಮಾಸ್ಫಿಯರ್ ಎಂದು ಕರೀತಾರೆ. ಇದು ಗ್ರೀಕ್ ಭಾಷೆಯ ಅಟ್ಮಾಸ್ ಮತ್ತು ಸ್ಪೈರಾ ಅನ್ನುವಂಥ 2 ಪದಗಳಿಂದ ಬಂದಿದೆ ಅಂತ ಕೂಡ ಬರೀಬಹುದು. ಅಟ್ಮಾಸ್ ಅಂದರೆ ನೀರಾವಿ ಅಂತ ಅರ್ಥ ಬರುತ್ತೆ, ಸ್ಪೈರಾ ಅಂದರೆ ಮಂಡಲ ಅನ್ನುವಂಥ ಅರ್ಥ ಬರುತ್ತೆ. 2 ಮಾರ್ಕ್ಸ್ಗೆ ನೀವು ಎಷ್ಟು ಬರಿಬಹುದು, 2 ರಿಂದ 3 ಸಾಲು ಎಷ್ಟು ಬರಿಬೋದು ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್, ವಾಯುಮಂಡಲದ ಘಟಕಾಂಶಗಳು ಯಾವುವು ಅಂತ ಕೇಳಿದ್ದಾರೆ. ವಾಯುಮಂಡಲದ ಘಟಕಾಂಶಗಳು, ವಾಯುಮಂಡಲದಲ್ಲಿ ಇರುವಂತಹ ಘಟಕಾಂಶಗಳನ್ನು ನಾವು 3 ವಿಧಗಳಾಗಿ ವಿಂಗಡಣೆಯನ್ನು ಮಾಡ್ತೀವಿ. ಆ 3 ವಿಧ ಯಾವುದು ಅನ್ನೋದನ್ನು ಬರೀರಿ ಸಾಕು. ಅದರಲ್ಲಿ ಅನಿಲಗಳು, ನೀರಾವಿ ಮತ್ತು ಹಾರಾಡುವ ಸೂಕ್ಷ್ಮ ಕಣ ಅಂತ ಈ 3 ಘಟಕಾಂಶ ಬರೆದ್ರೆ 2 ಮಾರ್ಕ್ಸ್ ಇದೆ. ನೆಕ್ಸ್ಟು, ವಾಯುಗುಣ ಎಂದರೆ ಏನು ಅಂತ ಕೇಳಿದರೆ, ಒಂದು ಪ್ರದೇಶದ ದೀರ್ಘಾವಧಿಯ ಅಂದರೆ ಸರಿಸುಮಾರು 30 ರಿಂದ 35 ವರ್ಷಗಳ ಹವಾಮಾನದ ಸರಾಸರಿ ಅಥವಾ ಸಾಮಾನ್ಯ ಪರಿಸ್ಥಿತಿಯನ್ನೇ ವಾಯುಗುಣ ಅಂತ ಕರೆಯೋದು. ಅಂದರೆ ಒಂದು ಪ್ರದೇಶದ ದೀರ್ಘಾವಧಿಯ ಹವಾಮಾನದ ಪರಿಸ್ಥಿತಿ ಅಂತ ಬರೆದ್ರೆ ಸಾಕು ಇದಕ್ಕೆ ಉತ್ತರ. ಹಾಗೆಯೇ ಹವಾಮಾನ ಎಂದರೆ ಏನು ಅಂತ ಕೂಡ ಪ್ರಶ್ನೆ ಕೇಳಬಹುದು. ಅಂದರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನಿರ್ದಿಷ್ಟ ಕಾಲದಲ್ಲಿ ಕಂಡುಬರುವ ವಾಯುಮಂಡಲದ ಪರಿಸ್ಥಿತಿ, ನಿರ್ದಿಷ್ಟ ಪ್ರದೇಶದಲ್ಲಿ ನಿರ್ದಿಷ್ಟ ಕಾಲದಲ್ಲಿ ಕಂಡುಬರುವಂತಹ ವಾಯುಮಂಡಲದ ಪರಿಸ್ಥಿತಿ, ಇದನ್ನೇ ಹವಾಮಾನ ಅಂತ ಕರೆಯುವಂಥದ್ದು. ಇದೆರಡರಲ್ಲಿ ಒಂದು ಪ್ರಶ್ನೆ ಬರಬಹುದು, ಅದನ್ನು ನೋಡ್ಕೊಂಡಿರಿ. ಹೆಚ್ಚಾಗಿ ನಿಮಗೆ ಹವಾಮಾನದ ಮೂಲಾಂಶಗಳು ಯಾವುವು ಅಂತ ಕೇಳಬಹುದು. ಹವಾಮಾನದ ಮೂಲಾಂಶಗಳು ಯಾವುವು, ಇದು 2 ಮಾರ್ಕ್ಸ್ಗೆ ನಿಮಗೆ ಹೆಚ್ಚಾಗಿ ಕೇಳುವಂಥ ಪ್ರಶ್ನೆ. ಹವಾಮಾನದ ಮೂಲಾಂಶ ಅಂದರೆ, ನಾನು ಹವಾಮಾನ ಅಂದರೆ ಹೇಳಿದೆ, ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನಿರ್ದಿಷ್ಟ ಕಾಲದಲ್ಲಿ ಕಂಡುಬರುವ ವಾಯುಮಂಡಲದ ಸ್ಥಿತಿ ಅಂತ ಹೇಳಿದೆ. ಅದರಲ್ಲಿ ಈ ಉಷ್ಣಾಂಶ ಇರಬಹುದು, ತೇವಾಂಶ ಇರಬಹುದು, ಮಾರುತಗಳು, ಒತ್ತಡ, ಮೋಡ, ವೃಷ್ಟಿ, ಈ ಎಲ್ಲವನ್ನೂ ಸಹ ನಾವು ಹವಾಮಾನದ ಮೂಲಾಂಶಗಳು ಅಂತ ಕರಿತೀವಿ. ಅಂದರೆ ದೈನಂದಿನ ವಾತಾವರಣದಲ್ಲಿ ಏನೇನು ಅಂಶಗಳನ್ನು ನೀವು ನೋಡ್ತೀರಾ, ಉಷ್ಣಾಂಶ, ತೇವಾಂಶ, ಮಳೆ, ಮೋಡ, ಮಾರುತ ಅಂದರೆ ಗಾಳಿ, ಇದೆಲ್ಲವನ್ನು ಹವಾಮಾನದ ಮೂಲಾಂಶ ಅಂತ ಹೇಳುವಂಥದ್ದು. 2 ಮಾರ್ಕ್ಸ್ಗೆ ನಿಮಗೆ ಕೇಳಿದ್ರೆ ಈ ಉತ್ತರವನ್ನು ಬರೀರಿ. ಇನ್ನು ಸೌರಶಾಖ ಅಥವಾ ಸೂರ್ಯಜನ್ಯ ಶಾಖ ಎಂದರೆ ಏನು, ಈ ಪ್ರಶ್ನೆ ಕೇಳಿದ್ರೆ ಬರಿಬೇಕಾದಂಥ ಉತ್ತರ, ಭೂಮಿಯು ಸೂರ್ಯನ ವಿಕಿರಣತೆಯಿಂದ ಪಡೆಯುವ ಶಾಖವೇ ಸೌರಶಾಖ. ಅಂದರೆ ಭೂಮಿ ಸೂರ್ಯನ ವಿಕಿರಣತೆಯಿಂದ ಪಡೆಯುವಂಥ ಶಾಖವನ್ನೇ ಸೌರಶಾಖ ಅಂತ ಕರೆಯುವಂಥದ್ದು. ಭೂಮಿ ಸೂರ್ಯನಿಂದ ಪಡೆಯುವ ಶಾಖ ಪ್ಲಸ್ ಅದರ ಜೊತೆ ಸೂರ್ಯನ ವಿಕಿರಣತೆಯಿಂದ ಪಡೆಯುವಂತಹ ಶಾಖವನ್ನೇ ಸೌರಶಾಖ ಎಂದು ಕರೆಯುತ್ತಾರೆ ಅಂತ ಬರೆದ್ರೆ ಸಾಕು. ಈ ಪ್ರಶ್ನೆ ಕೇಳೋದು ಒಂದು 50-50, ತೀರಾ ಕೇಳುವಂಥ ಪ್ರಶ್ನೆ ಏನಲ್ಲ.
ಇನ್ನು ವಾಯುಮಂಡಲವು ಉಷ್ಣಾಂಶವನ್ನು ಪಡೆಯುವ ವಿಧಗಳು ಯಾವುವು ಅಂತ ಪ್ರಶ್ನೆ ಕೇಳಬಹುದು. ವಾಯುಮಂಡಲವು ಉಷ್ಣಾಂಶವನ್ನು ಪಡೆಯುವ ವಿಧಗಳು ಅಥವಾ ರೀತಿ ಯಾವುವು ಅಂತ ಕೇಳಿದ್ರೆ 3 ವಿಧ ಅಥವಾ 3 ರೀತಿಯಲ್ಲಿ ಉಷ್ಣಾಂಶವನ್ನು ವಾಯುಮಂಡಲ ಪಡೆಯುತ್ತೆ. ಅದು ಯಾವುದು ಅಂದರೆ ಸಂವಹನ, ವಿಕಿರಣ ಮತ್ತು ಪ್ರಚಲನ ಕ್ರಿಯೆ ಅಂತ. ಸಂವಹನ ಕ್ರಿಯೆ, ವಿಕಿರಣ ಕ್ರಿಯೆ, ಪ್ರಚಲನ ಕ್ರಿಯೆ ಅಂತ 3 ವಿಧಗಳ ಮೂಲಕ ವಾಯುಮಂಡಲ ಉಷ್ಣಾಂಶವನ್ನು ಪಡೆಯುತ್ತೆ. ಇದನ್ನು ನಿಮಗೆ ಪ್ರಶ್ನೆ ಬರಬಹುದು. 3 ವಿಧ ನೆನ್ಪಿಟ್ಕೊಳ್ಳಿ: ಸಂವಹನ ಕ್ರಿಯೆ, ವಿಕಿರಣ ಕ್ರಿಯೆ ಹಾಗೂ ಪ್ರಚಲನ ಕ್ರಿಯೆ. ಇನ್ನು ಉಷ್ಣಾಂಶದ ಆಯವ್ಯಯ ಎಂದರೇನು? ಇದು ಕೇಳಬಹುದು. ಇದು 50-50, ಆದರೂ ಇದನ್ನು ಒಂದು ಸಲ ನೋಡ್ಕೊಂಡಿರಿ. ಉಷ್ಣಾಂಶದ ಆಯವ್ಯಯ ಎಂದರೆ ಏನು ಅಂತ ಅಂದರೆ ಭೂಮಿಯ ಮೇಲ್ಮೈ ಸೌರ ವಿಕಿರಣದಿಂದ ಪಡೆಯುವ ಹಾಗೂ ಭೂಮೇಲ್ಮೈ ವಾಯುಮಂಡಲಕ್ಕೆ ವಿಕಿರಣದ ರೂಪದಲ್ಲಿ ಬಿಟ್ಟುಕೊಡುವ ಉಷ್ಣಾಂಶದ ಸಮತೋಲನ ಏನಿದೆ ಇದನ್ನೇ ಉಷ್ಣಾಂಶದ ಆಯವ್ಯಯ ಅಂತ ಕರೆಯುವಂಥದ್ದು. ಅಂದರೆ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಭೂಮಿ ಸೂರ್ಯನಿಂದ ಪಡೆಯುವಂತಹ ಉಷ್ಣಾಂಶ, ಹಾಗೆಯೇ ಭೂಮಿಯ ಮೇಲ್ಮೈ ವಾಯುಮಂಡಲಕ್ಕೆ ಬಿಟ್ಟುಕೊಡುವಂಥ ಉಷ್ಣಾಂಶ, ಇದೆರಡರ ಸಮತೋಲನವನ್ನೇ ಉಷ್ಣಾಂಶದ ಆಯವ್ಯಯ ಅಂತ ಕರೆಯುವಂಥದ್ದು. ಇನ್ನೂ ಸ್ವಲ್ಪ ನಿಮಗೆ ತಿಳಿಯೋ ಹಾಗೆ ಹೇಳಬೇಕಂದ್ರೆ ಭೂಮಿ ಸೂರ್ಯನಿಂದ ಶಾಖವನ್ನು ಪಡ್ಕೊಳ್ಳುತ್ತೆ. ಭೂಮಿ ಶಾಖ ಪಡ್ಕೊಳ್ಳೋದು, ಹಾಗೆಯೇ ಈ ಭೂಮಿ ಕಾದಂತಹ ಭೂಮಿ ಏನಿದೆ ಅದು ವಿಕಿರಣವನ್ನು ಹೊರಸೂಸುತ್ತೆ. ಅಂದರೆ ಕಾದಂಥ ಭೂಮಿಯಿಂದ ಉಷ್ಣಾಂಶ ಮತ್ತೆ ಮೇಲೇರುತ್ತೆ, ಅದು ವಾಯುಮಂಡಲವನ್ನು ಸೇರುತ್ತೆ. ಅಂದರೆ ಉಷ್ಣಾಂಶ ಪಡ್ಕೊಳ್ಳೋದು ಮತ್ತು ವಾಯುಮಂಡಲಕ್ಕೆ ಉಷ್ಣಾಂಶವನ್ನು ಬಿಟ್ಟುಕೊಡೋದು, ಇದೆರಡರ ಸಮತೋಲನವನ್ನೇ ಹೀಟ್ ಬಜೆಟ್ ಅಥವಾ ಉಷ್ಣಾಂಶದ ಆಯವ್ಯಯ ಅಂತ ಕರೆಯುವಂಥದ್ದು. ಹಾಗೆಯೇ ಇನ್ನೊಂದು ಪ್ರಮುಖ ಪ್ರಶ್ನೆ, ಉಷ್ಣಾಂಶದ ವಿಪರ್ಯಯ ಎಂದರೇನು? ಇದು ಕೇಳ್ತಾರೆ. ಇದನ್ನು ಆದಷ್ಟು ನೋಡ್ಕೊಳ್ಳಿ. ಗೊತ್ತಿರೋ ಹಾಗೆ ಎತ್ತರಕ್ಕೆ ಹೋದಂತೆಲ್ಲ ಉಷ್ಣಾಂಶ ಕಡಿಮೆಯಾಗುತ್ತೆ. ಇದು ನ್ಯಾಚುರಲ್ ಆಗಿ ನಡೆಯುವಂಥ ಪ್ರೋಸೆಸ್. ಆದರೆ ಕೆಲವೊಂದು ವಿಶಿಷ್ಟ ಪರಿಸ್ಥಿತಿಗಳಲ್ಲಿ ಹೆಚ್ಚು ಎತ್ತರಕ್ಕೆ ಹೋದಂತೆಲ್ಲ ಉಷ್ಣಾಂಶ ಕಡಿಮೆ ಆಗೋ ಬದಲು ಅದು ಸಹ ಹೆಚ್ಚುತ್ತಾ ಹೋಗುತ್ತೆ. ಇದನ್ನೇ ಉಷ್ಣಾಂಶದ ವಿಪರ್ಯಯ ಅಂತ ಹೇಳೋವಂಥದ್ದು. ಎತ್ತರಕ್ಕೆ ಹೋದಂತೆಲ್ಲ ಉಷ್ಣಾಂಶ ಕಡಿಮೆಯಾಗುವಂಥದ್ದು ಸಾಮಾನ್ಯ ಸ್ಥಿತಿ, ಆದರೆ ಎತ್ತರಕ್ಕೆ ಹೋದಂತೆಲ್ಲ ಉಷ್ಣಾಂಶ ಅದು ಸಹ ಹೆಚ್ಚುತ್ತಾ ಹೋಗುತ್ತೆ. ಇದನ್ನೇ ಉಷ್ಣಾಂಶದ ವಿಪರ್ಯಯ ಅಂತ ಹೇಳುವಂಥದ್ದು. ಇನ್ನು 10ನೇ ಪ್ರಶ್ನೆಯಲ್ಲಿ ಸಮತಾಪ ರೇಖೆ ಎಂದರೆ ಏನು ಅಂತ ಇದೆ. ಈ ಪ್ರಶ್ನೆ ಸಹ ಕೇಳಬಹುದು. ಸಮತಾಪ ರೇಖೆ ಅಂದರೆ ಒಂದೇ ಪ್ರಮಾಣದ ಉಷ್ಣಾಂಶವನ್ನು ಹೊಂದಿರುವಂಥ ಪ್ರದೇಶಗಳನ್ನು ಸೇರಿಸಿ ಎಳೆಯುವಂತಹ ರೇಖೆ. ಒಂದೇ ಪ್ರಮಾಣದ, ಎಕ್ಸಾಂಪಲ್ ಹೇಳಬೇಕಂದ್ರೆ ಈಗ 30 ಡಿಗ್ರಿ ಸೆಲ್ಸಿಯಸ್ ಅಂತ ಅಂದ್ಕೊಳ್ಳಿ. ಈ 30 ಡಿಗ್ರಿ ಸೆಲ್ಸಿಯಸ್ ಎಲ್ಲೆಲ್ಲಿ ಯಾವ ಪ್ರದೇಶದಲ್ಲಿ 30 ಡಿಗ್ರಿ ಇದೆಯೋ ಆ ಪ್ರದೇಶವನ್ನೆಲ್ಲ ಸೇರಿಸಿ ಎಳೆಯುವಂತಹ ರೇಖೆ ಅಂತ ಅರ್ಥ. ಇನ್ನು 11ನೇ ಪ್ರಶ್ನೆ, ಸಮಭಾರ ರೇಖೆಗಳು ಎಂದರೆ ಏನು ಅಂತ ಕೇಳಿದ್ದಾರೆ. ಈ ಸಮಭಾರ ರೇಖೆ ಒತ್ತಡಕ್ಕೆ ಸಂಬಂಧಪಟ್ಟಂಥದ್ದು. ಸಮಭಾರ ರೇಖೆ ಅಂದರೆ ಒಂದೇ ಪ್ರಮಾಣದ ಒತ್ತಡವನ್ನು ಹೊಂದಿರುವಂತಹ ಪ್ರದೇಶಗಳನ್ನು ಸೇರಿಸಿ ಎಳೆಯುವಂತಹ ರೇಖೆ. ಇಲ್ಲಿ ಒಂದೇ ಪ್ರಮಾಣದ ಒತ್ತಡವನ್ನು ಹೊಂದಿರುವ ಪ್ರದೇಶಗಳು ಅಂತ. ಒತ್ತಡವನ್ನು ಅಳೆಯೋದು ಮಿಲಿಬಾರ್ಗಳಲ್ಲಿ ಅಂತ ನಿಮಗೆ ಗೊತ್ತಿದೆ. ಮಿಲಿಬಾರ್ಗಳಲ್ಲಿ ನಾವು ಒತ್ತಡದ ಅಳತೆ ಮಿಲಿಬಾರ್ಗಳಲ್ಲಿ ಇರೋವಂಥದ್ದು. ಇನ್ನು ಭೂ ಮತ್ತು ಸಮುದ್ರ ಮಂದಮಾರುತಗಳು ಎಂದರೆ ಏನು ಅಂತ ಕೇಳಿದ್ದಾರೆ. ಸಿಂಪಲ್ಲಾಗಿ ಹೇಳೋದಾದರೆ ಭೂಭಾಗದಿಂದ ಸಾಗರದ ಕಡೆ ಬೀಸುವಂಥ ಮಾರುತಗಳನ್ನು ಭೂಮಂದ ಮಾರುತ ಅಂತೀವಿ. ಹಾಗೆಯೇ ಸಮುದ್ರದ ಕಡೆಯಿಂದ ಭೂಮಿಯ ಕಡೆಗೆ ಬೀಸುವಂಥ ಮಾರುತಗಳನ್ನು ಸಮುದ್ರ ಮಂದ ಮಾರುತ ಅಂತ ಹೇಳುವಂಥದ್ದು. ಭೂಮಿಯಿಂದ ಸಮುದ್ರಕ್ಕೆ ಬೀಸಿದ್ರೆ ಭೂಮಂದ ಮಾರುತ, ಸಮುದ್ರದಿಂದ ಭೂಮಿಗೆ ಬೀಸಿದ್ರೆ ಸಮುದ್ರ ಮಂದ ಮಾರುತ ಅಂತ ಕರೆಯುವಂಥದ್ದು. ಇದಕ್ಕೆ ಚೂರು ಎಕ್ಸ್ಪ್ಲನೇಷನ್ ಇದೆ, ನಿಮಗೆ ಪಾಠಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಅಂದ್ಕೋತೀನಿ. ಕಾರಣ ಏನು ಅಂದರೆ ಹಗಲಿನ ವೇಳೆಯಲ್ಲಿ ಸಮುದ್ರ ಮಂದ ಮಾರುತ ಬೀಸುವಂಥದ್ದು. ಹಗಲಿನ ವೇಳೆಯಲ್ಲಿ ಭೂಮಿ ಬೇಗ ಕಾದು ಬಿಡುತ್ತೆ. ಅತಿ ಹೆಚ್ಚು ಉಷ್ಣಾಂಶ ಇದ್ದಾಗ ಒತ್ತಡ ಕಡಿಮೆ ಇರುತ್ತೆ ಅಂತ ಗೊತ್ತಿದೆ. ಸಾಗರ ಕಾಯುವಂಥ ಸಮಯ ಏನಿದೆ ತುಂಬ ಲೇಟ್ ಅದು.
ಹಾಗಾಗಿ ಹಗಲಿನ ವೇಳೆಯಲ್ಲಿ ಸಾಗರದ ಕಡೆಯಿಂದ ಮಾರುತಗಳು ಭೂಮಿ ಕಡೆ ಬೀಸುತ್ತೆ. ಇದು ಸಾಗರ ಅಥವಾ ಸಮುದ್ರ ಮಂದಮಾರುತ. ಹಾಗೆಯೇ ರಾತ್ರಿಯ ವೇಳೆಯಲ್ಲಿ ಭೂಮಿಯ ಕಡೆಯಿಂದ ಸಾಗರಕ್ಕೆ, ಯಾಕಂದರೆ ಭೂಮಿ ಬೇಗ ತಂಪಾಗ್ಬಿಡುತ್ತೆ ರಾತ್ರಿ ವೇಳೆಯಲ್ಲಿ, ಹಾಗಾಗಿ ಭೂಮಿಯಲ್ಲಿ ಒತ್ತಡ ಹೆಚ್ಚಿರುತ್ತೆ. ಹಾಗಾಗಿ ಭೂಭಾಗದಿಂದ ಸಾಗರದ ಕಡೆ ಬೀಸಿದ್ರೆ ಅದು ಭೂಮಂದಮಾರುತ ಅಂತ ಹೇಳುವಂಥದ್ದು. ಇದೇ ಥರ ಪರ್ವತ ಮತ್ತು ಕಣಿವೆ ಮಂದಮಾರುತಗಳಿಗೂ ಸಹ ಉತ್ತರ ಹೀಗೆ ಇರುತ್ತೆ. ಪರ್ವತದಿಂದ ಕಣಿವೆ ಕಡೆ ಬೀಸಿದ್ರೆ ಪರ್ವತ ಮಂದಮಾರುತ, ಕಣಿವೆಯಿಂದ ಪರ್ವತದ ಕಡೆ ಬೀಸಿದ್ರೆ ಅದು ಕಣಿವೆ ಮಂದಮಾರುತ ಅಂತ ಹೇಳೋವಂಥದ್ದು. ಇದು ಒಂದು ಸಲ ನೋಡ್ಕೊಳ್ಳಿ. ಇನ್ನು ಜಲಾವರ್ತ ಎಂದರೆ ಏನು ಅಂತ ಈ ಪ್ರಶ್ನೆ ಕೇಳಬಹುದು. ಜಲಾವರ್ತ ಅಂದರೆ, ಆವರ್ತ ಅಂದರೆ ಸರ್ಕಲ್ ಅನ್ನುವಂಥ ಅರ್ಥ ಬರುವಂಥದ್ದು. ಜಲಾವರ್ತ ಅಂದರೆ ಭೂಮಿಯ ಮೇಲಿರುವಂಥ ಜಲಾಂಶ ಏನಿದೆ ಇದು ಉಷ್ಣಾಂಶದಿಂದ ಆವಿಯಾಗಿ ಮೇಲೇರಿ ಮೋಡ ಆಗುತ್ತೆ. ಮೋಡ ಆದಂಥ ನೀರು ಮತ್ತೆ ಮಳೆಯಾಗಿ ಭೂಮಿಯನ್ನು ಸೇರುತ್ತೆ. ಮತ್ತೆ ಆ ನೀರು ಉಷ್ಣಾಂಶದಿಂದ ಮೇಲೇರುವಂಥದ್ದು, ಹಾಗೆಯೇ ಭೂಮಿಯನ್ನು ತಲುಪುವಂಥದ್ದು. ಈ ಪ್ರಕ್ರಿಯೆ ನಿರಂತರವಾಗಿ ನಡೆಯೋದನ್ನೇ ಜಲಾವರ್ತ ಅಂತ ಹೇಳುವಂಥದ್ದು. ಇನ್ನು ಸಮ ಆಳ ರೇಖೆ ನಿಮಗೆ ಸಾಗರಶಾಸ್ತ್ರದಲ್ಲಿ ಬರುತ್ತೆ. ಒಂದೇ ಪ್ರಮಾಣದ ಆಳವನ್ನು ಹೊಂದಿರುವಂತಹ ಸಾಗರದ ಭಾಗಗಳು ಏನಿದೆ, ಈ ಭಾಗಗಳನ್ನು ಸೇರಿಸಿ ಎಳೆಯುವಂತಹ ರೇಖೆ. ಒಂದೇ ಪ್ರಮಾಣದ ಆಳ, ಒಂದೇ ಸಮನಾದ ಆಳವನ್ನು ಹೊಂದಿರುವಂಥ, ಎಕ್ಸಾಂಪಲ್ ಹೇಳಬೇಕಂದ್ರೆ ಈಗ 100 ಫ್ಯಾದಮ್ ಅಂತ ತಗೊಂಡ್ರೆ, ಸಾಗರದ ಆಳವನ್ನು ಫ್ಯಾದಮ್ಗಳಲ್ಲಿ ಅಳಿತೀವಿ ಅನ್ನೋದು ನಿಮಗೂ ಗೊತ್ತಿದೆ. ಈಗ 100 ಫ್ಯಾದಮ್ ಏನಿದೆ, ಇದೇ ಪ್ರಮಾಣದ ಆಳ ಸಾಗರದ ಯಾವ ಯಾವ ಭಾಗದಲ್ಲಿ ಇದೆಯೋ ಆ ಭಾಗವನ್ನೆಲ್ಲ ಸೇರಿಸಿ ಎಳೆಯುವಂಥ ರೇಖೆ ಅಂತ. ಇನ್ನು ಲವಣ ರೇಖೆ, ಎಲ್ಲದಕ್ಕೂ ಸೇಮ್ ಅದೇ ಥರ ಉತ್ತರ ಬರುತ್ತೆ. ಒಂದೇ ಪ್ರಮಾಣದ ಲವಣಾಂಶವನ್ನು ಹೊಂದಿರುವಂತಹ ಸಾಗರದ ಭಾಗಗಳನ್ನು ಅಥವಾ ಪ್ರದೇಶಗಳನ್ನು ಸೇರಿಸಿ ಎಳೆಯುವಂತಹ ರೇಖೆ. ಲವಣ ಅಂದರೆ ಉಪ್ಪಿನಾಂಶ ಅಂತ ನಿಮಗೆ ಗೊತ್ತಿದೆ. ಇನ್ನು ಸಾಗರ ಪ್ರವಾಹದ ವಿಧಗಳು ಯಾವುವು, ಈ ಪ್ರಶ್ನೆ ನಿಮಗೆ ಕೇಳಬಹುದು. ಸಾಗರ ಪ್ರವಾಹಗಳು ಓಷಿಯಾನ್ ಕರೆಂಟ್ಸ್ ಅಂತ ನಾವು ಹೇಳ್ತೀವಿ. ಈ ಓಷಿಯಾನ್ ಕರೆಂಟ್ಸಲ್ಲಿ 2 ರೀತಿಯ ವಿಧಗಳು ಇದೆ. ತುಂಬ ಈಸಿಯಾಗಿರುವಂಥ ಪ್ರಶ್ನೆ. 2 ವಿಧದ ಸಾಗರ ಪ್ರವಾಹ ಇದೆ. ಉಷ್ಣ ಸಾಗರ ಪ್ರವಾಹ ಹಾಗೆಯೇ ಶೀತ ಸಾಗರ ಪ್ರವಾಹ. ವಾರ್ಮ್ ಕರೆಂಟ್ಸ್ ಆ್ಯಂಡ್ ಕೋಲ್ಡ್ ಕರೆಂಟ್ಸ್ ಅಂತ ಇಂಗ್ಲೀಷಲ್ಲಿ ಹೇಳುವಂಥದ್ದು. ಉಷ್ಣ ಸಾಗರ ಪ್ರವಾಹ ಮತ್ತು ಶೀತ ಸಾಗರ ಪ್ರವಾಹ ಅಂತ ನಾವು ಹೇಳುವಂಥದ್ದು. ಇನ್ನು ಅಧಿಕ ಮತ್ತು ಕನಿಷ್ಠ ಉಬ್ಬರ ಇಳಿತಗಳು ಎಂದರೆ ಏನು ಅನ್ನುವಂಥ ಪ್ರಶ್ನೆ ಕೇಳಬಹುದು. ಅಧಿಕ ಉಬ್ಬರವಿಳಿತ ಅಂತ ಅಂದರೆ ಪ್ರತಿ 14 ದಿನ, ಅಂದರೆ 14 ದಿನ ಅಂದರೆ 15 ದಿನಗಳು ಅಂತ ಅಂದ್ಕೊಳ್ಳಿ. ಪ್ರತಿ 15 ದಿನಗಳಿಗೆ ಒಮ್ಮೆ ಸೂರ್ಯನನ್ನು ಸುತ್ತುತ್ತಾ ಇರುವಂಥ ಭೂಮಿ, ಹಾಗೆಯೇ ಭೂಮಿ ಸುತ್ತುವಂಥ ಚಂದ್ರ ಒಂದೇ ಸರಳ ರೇಖೆಯಲ್ಲಿ ಬಂದಾಗ ಆ ಸಮಯದಲ್ಲಿ ಉಬ್ಬರ ಹೆಚ್ಚಾಗುತ್ತೆ. ಅಂದರೆ ನಾರ್ಮಲ್ ಉಬ್ಬರ ಏನಿರುತ್ತೆ ಟೈಡ್, ಅದಕ್ಕಿಂತನೂ 20% ಹೆಚ್ಚುತ್ತೆ. ಇದನ್ನು ಅಧಿಕ ಉಬ್ಬರ ಅಂತೀವಿ. ಹಾಗೆಯೇ ಉಳಿದಂಥ ಸಮಯದಲ್ಲಿ ಉಬ್ಬರದ ಪ್ರಮಾಣ ಕಡಿಮೆಯಾಗುತ್ತೆ. ಇದನ್ನು ನಾವು ಕನಿಷ್ಠ ಉಬ್ಬರ ಅಂತ ಕರೆಯುವಂಥದ್ದು. ಹಾಗೆಯೇ ಇಲ್ಲಿ ಶೋ ಆಗ್ತಾ ಇದೆ ನಿಮಗೆ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕ್ವಶನ್ಗಳನ್ನು ಇಲ್ಲಿ ತೋರಿಸ್ತಾ ಇದೆ. ಇದು ನೋಡ್ಕೊಳ್ಳಿ. ಪ್ರಪಂಚದ ಒತ್ತಡ ಪಟ್ಟಿಗಳು, ಇದು 10 ಮಾರ್ಕ್ಸ್ಗೆ ಕೇಳುವಂಥ ಪ್ರಶ್ನೆ. ಮಾರುತಗಳು ಸಹ 10 ಮಾರ್ಕ್ಸ್ಗೆ ಬರುತ್ತೆ. ಮೋಡಗಳ ವಿಂಗಡಣೆ, ಇದು 10 ಮಾರ್ಕ್ಸ್ಗೆ ಬರುತ್ತೆ. ವೃಷ್ಟಿ, ಇದೆಲ್ಲ 5 ಮಾರ್ಕ್ಸ್ಗೆ. ಸಾಗರ ತಳದ ಭೂಸ್ವರೂಪ 5 ಮಾರ್ಕ್ಸ್ಗೆ ಬರುವಂಥ ಪ್ರಶ್ನೆ. ಸಾಗರ ಪ್ರವಾಹಗಳು, ಇದು 10 ಮಾರ್ಕ್ಸ್ಗೆ ಕೇಳುವಂಥ ಪ್ರಶ್ನೆ. ಈ ಪ್ರಶ್ನೆಗಳು, ಈ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕ್ವಶನ್ಸ್ ಏನಿದೆ, ಇವುಗಳ ಬಗ್ಗೆ ಕೂಡ ನಿಮಗೆ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಈ ವಿಡಿಯೋದಲ್ಲೇ ಕಮೆಂಟ್ ಹಾಕಿ, ಇಲ್ಲ ಮೆಸೇಜ್ ಮಾಡಿ ಕೇಳಿ. ಇದಕ್ಕೂ ಕೂಡ ಈ ಪ್ರಶ್ನೆಗಳು ಏನಿದೆ ಇದಕ್ಕೂ ಈಸಿಯಾಗಿ ಬರೆಯುವಂಥ ಮೆಥಡ್ ಏನಿದೆ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ಹೆಚ್ಚಾಗಿ ಒತ್ತಡ ಪಟ್ಟಿಗಳ ಬಗ್ಗೆ 10 ಮಾರ್ಕ್ಸ್ಗೆ
ಅದು ಕೊಟ್ಟೇ ಕೊಡ್ತಾರೆ. 100% ಅಲ್ಲ, 200% ರಿಪೀಟ್ ಆಗುವಂಥ ಪ್ರಶ್ನೆ. ಹಾಗೆಯೇ ಇಲ್ಲಿ ಸಾಗರ ತಳದ ಭೂಸ್ವರೂಪ, ಇದು ಸಹ ರಿಪೀಟ್ ಆಗುವಂಥ ಪ್ರಶ್ನೆ. ಸಾಗರ ಪ್ರವಾಹಗಳಲ್ಲಿ ಅಟ್ಲಾಂಟಿಕ್ ಸಾಗರ ಪ್ರವಾಹ ಇದು ಪ್ರಮುಖವಾಗಿ ಇರೋವಂಥದ್ದು. ಇದೆಲ್ಲ ಪ್ರಶ್ನೆಗಳು ರಿಪೀಟ್ ಆಗುತ್ತೆ. ಇದಿಷ್ಟಕ್ಕೆ ನೀವು ರೆಡಿ ಆದರೆ 5-10 ಮಾರ್ಕ್ಸ್ದು ಆರಾಮಾಗಿ ಅಟೆಂಡ್ ಮಾಡಬಹುದು. ಈ ಪ್ರಶ್ನೆಗಳಿಗೂ ಸುಲಭವಾಗಿ ಬರೆಯುವಂಥ ವಿಧಾನ ಹೇಗೆ ಅಂತ ಕೇಳೋದಾದರೆ, ಇದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಅಥವಾ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಸಾಗರದ ನೀರಿನ ಉಷ್ಣಾಂಶವನ್ನು ನಿರ್ಧರಿಸುವ ಅಂಶಗಳು ಯಾವುವು, ಇದನ್ನು 5 ಮಾರ್ಕ್ಸ್ಗೆ ಕೇಳಬಹುದು. ಹಾಗೆಯೇ ಸಾಗರದ ನೀರಿನ ಲವಣತೆಯನ್ನು ನಿರ್ಧರಿಸುವಂಥ ಅಂಶಗಳು, ಇದು 5 ಮಾರ್ಕ್ಸ್ಗೆ ಬರುವಂಥದ್ದು. ಹಾಗೆಯೇ ವಾಯುಗುಣವನ್ನು ನಿಯಂತ್ರಿಸುವ ಅಂಶಗಳು ಯಾವುವು